ಎಷ್ಟು 1,00,000 ಎಷ್ಟಮ್ಮ 1,00,000 ಬಂದ್ಬಿಟ್ಟಿದೆ. ಆಲ್ ದಿ ಬೆಸ್ಟ್ ಬ್ಯಾಕ್ ಸೈಡಲ್ಲಿ ನಿಂತು ಏನು ಕೈಗೆ ತಗೊಂಡೆ ಹೆಲ್ಪ್ ಮಾಡೋದು ಇವರೇ. ವೆರಿ ಹೆಲ್ಪ್ಫುಲ್ ಹಸ್ಬೆಂಡ್ ಆ್ಯಕ್ಚುಲಿ. ಸೊ ಎಸ್, ತುಂಬ ದಿನದಿಂದ ಮ್ಯಾನಿಫೆಸ್ಟೇಷನ್ ಮಾಡ್ಕೊತಾ ಇದ್ದೆ. ಲಿಟ್ರಲಿ ಒಂದು 6 ಮಂತ್ಸಿಂದ ಅಂತ ಅನ್ಬೋದು. ಕರೆಕ್ಟಾಗಿ 90 ಡೇಸ್ ಆಗಿರ್ಬೋದು. ನಾನು ಕರೆಕ್ಟಾಗಿ ಬರೆದ್ಬಿಟ್ಟು ಹೇಳಿದ್ದೆ ನನಗೆ 1,00,000 ಫಾಲೋವರ್ಸ್ ಆಗಬೇಕು ಅಂತ. ಸೊ ಇನ್ಸ್ಟಾಗ್ರಾಮಲ್ಲಿ ಇವಾಗ 1,00,000 ಫಾಲೋವರ್ಸ್ ಆಗಿದ್ದಾರೆ. ಫೈನಲಿ 1,02,000 ಜನ ಆಗಿದ್ದಾರೆ. ಸೊ ನಾನು 6 ಇಯರ್ಸಿಂದನೂ ಟ್ರೈ ಮಾಡ್ತಾ ಇದ್ದೀನಿ. ಬಟ್ ಅದೊಂದು ನಾವು ಎಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರು ಆ ಕನೆಕ್ಷನ್ ಅನ್ನೋದಿರಲಿಲ್ಲ. 78ಗೆ ನಿಂತುಬಿಟ್ಟಿದೆ. ಒಂದು 3 ಇಯರ್ಸಿಂದ 78,000 ಹತ್ತತ್ರ ನಿಂತುಬಿಟ್ಟಿತ್ತು. ಸೊ ಗ್ರೋತೇ ಆಗ್ತಾರಿಲ್ಲ. ಆ ಟೈಮಲ್ಲಿ ನಾನು ಈ ಒಂದು ಪಾಸಿಟಿವಿಟಿ, ಮ್ಯಾನಿಫೆಸ್ಟೇಷನ್ ಆ್ಯಂಡ್ ಕೆಲವೊಂದು ಪ್ರೊಸೀಜರ್, ಹೇಗೆ ಲಕ್ಕನ್ನು ಹೇಗೆ ನಾವು ತೊಗೋಬೇಕು ಅಂತ ನಾನು ಸ್ಟಾರ್ಟ್ ಮಾಡಿದೆ. ಆಗ ಫೈನಲಿ ಏನೋ ಗೊತ್ತಿಲ್ಲ, ಲಕ್ ಯೂನಿವರ್ಸಿಗೆ ಕನೆಕ್ಟ್ ಆಗಿದೆಯೋ, ಐ ಬಿಲೀವ್ ಇನ್ ಯೂನಿವರ್ಸ್ ಕನೆಕ್ಟ್ ಆಗಿದೆಯೇನೋ. ತುಂಬ ಫಾಸ್ಟಾಗಿ 1,00,000 ಹತ್ತತ್ರ 78ಗೆ ಸ್ಟಕ್ ಆಗಿರೋವಂಥ ಒಂದು ಅಕೌಂಟು ಗ್ರೋ ಆಗಿ ಇವಾಗ 1,02,000 ತನಕ ಬಂದಿದೆ. ಸೊ ಎಲ್ಲದಕ್ಕಿಂತ ಮುಂಚೆ ಕ್ರಿಯೇಟರ್ ಹೇಗೆ ಆಗಬೇಕು ಅಂತ ತುಂಬ ಜನದ ಮನಸ್ಸಲ್ಲೂ ಇರುತ್ತೆ. ಆ್ಯಂಡ್ ಎಷ್ಟೋ ಜನಕ್ಕೆ ತುಂಬ ಆಸೆ ಇರುತ್ತೆ, ನಾನು ಕಂಟೆಂಟ್ ಕ್ರಿಯೇಟರ್ ಆಗಬೇಕು, ಇನ್ಫ್ಲುಯೆನ್ಸರ್ ಆಗಬೇಕು ಅಂತ. ಸೊ ಅವರಿಗೆಲ್ಲರಿಗೂ ಒಂದು ನನ್ನ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡಬೇಕು. ಸೊ ದಟ್ ಅವರಿಗೂ ಒಂದು ಹುರುಪು ಸಿಗುತ್ತೆ. ಆಗೋಣ, ಹಿಂಗೆ ಮಾಡಿದರೆ ಹಿಂಗಾಗತ್ತಾ ಅಂತ ಅನಿಸತ್ತೆ ಅಂತ ಒಂದು ಗೈಡ್ಲೈನ್ಸ್ನ ಹೇಳಬೇಕು ಅಂತಿದ್ದೀನಿ. ಸೊ ಕಂಪ್ಲೀಟ್ ವಿಡಿಯೋನ ಫುಲ್ ಮಿಸ್ ಮಾಡಿದೆ ನೋಡಿ, ಆಯಿತಾ. ಸೊ ಆ್ಯಕ್ಚುಲಿ ಫಸ್ಟು ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಅಂದರೆ ನಿಮಗೆ ಫೋನ್ ಮೇಲೆ, ಕ್ಯಾಮ್ರಾ ಮೇಲೆ, ಫೋಟೋಸ್ ಮೇಲೆ, ವಿಡಿಯೋಸ್ ಮೇಲೆ ಜಾಸ್ತಿ ಪ್ಯಾಷನ್ ಇರಬೇಕು. ಲೈಕ್ ಫೋಟೋ ತೆಗೆಸ್ಕೊಳಕ್ಕೆ ಇಷ್ಟ ಇರಬೇಕು, ಮಾತಾಡೋಕ್ಕೆ ಇಷ್ಟ ಇರಬೇಕು. ಮೇಜರಾಗಿ ಎಡಿಟಿಂಗ್ ಮಾಡಬೇಕಾದ್ರೆ ಅಷ್ಟು ಪೇಷನ್ಸ್ ಇರಬೇಕು. ತುಂಬ ಇಷ್ಟಪಟ್ಟು ಮಾಡಬೇಕು, ಇರಿಟೇಟ್ ಮಾಡ್ಕೋಬಾರ್ದು. ಎಡಿಟಿಂಗ್ ಇದು ಹಿಂಗೆ ಕಷ್ಟ ಆಗ್ತಿದೆ ಅಂತ ಅನಿಸ್ತೇನೆ ನೀವು ಅದರೊಳಗಡೆ ಇಟ್ಸ್ ಲೈಕ್ ನೆಕ್ಸ್ಟ್ ಅದು ಎಂಡಿಂಗ್ ಫೈನಲ್ ರಿಸಲ್ಟ್ ಬರುತ್ತಲ್ಲ, ಏನೋ ಒಂದು 30 ಸೆಕೆಂಡ್ಸ್ ವಿಡಿಯೋ ಎಡಿಟ್ ಮಾಡಿರ್ತೀರ. ಬಟ್ ಎಂಡಿಂಗ್ ರಿಸಲ್ಟ್ ಬರ್ತಿದ್ದಂಗೆ ಯು ವಿಲ್ ಫೀಲ್ ವಾವ್, ಇದು ನಾನು ಮಾಡಿದ್ದು ವಾವ್ ಅಂತ ಜೋಶ್ ಬರುತ್ತಲ್ಲ, ಆ ಥರ ಒಂದು ಪ್ಯಾಷನ್ ನಿಮ್ಮ ಹತ್ರ ಇರಬೇಕು. ಅಂದರೆ ಮಾತ್ರ ನೀವು ಕಂಟೆಂಟ್ ಕ್ರಿಯೇಟರ್ ಹತ್ರ ಇನ್ಫ್ಲುಯೆನ್ಸರ್ ಆಗಿ ಸಕ್ಸಸ್ಫುಲ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಪ್ಯಾಷನ್ನು ಒಂದು ಹುರುಪಿಲ್ಲ ಅಂತಂದರೆ, ಕಷ್ಟಪಟ್ಟು ಎಲ್ಲರೂ ಮಾಡ್ತಿದಾರಲ್ಲ ಅಂತ ಮಾಡ್ತಾ ಹೋದರೆ ಐ ಡೋಂಟ್ ಥಿಂಕ್ ಅದು ಸಕ್ಸಸ್ ಆಗುತ್ತೆ ಅಂತ. ನಾನು ಫಸ್ಟು ಸ್ಟಾರ್ಟ್ ಮಾಡ್ತಾ ನನಗೆ ಫೋಟೋಸ್ ಹುಚ್ಚು ತುಂಬ ಇತ್ತು. ಕಾಲೇಜ್ ಡೇಸಿಂದನೂ ಫೋಟೋಸ್ ಎಂಥ ಫಂಕ್ಷನಲ್ಲಿ ಎಂಥದ್ರಲ್ಲಿ ಏನೇ ವೇರ್ ಮಾಡಿದ್ರು ಫೋಟೋಸ್ ತಕ್ಕೊಳೋದು ಸ್ಮಾಲ್ ಕ್ಯಾಮ್ರಾದಲ್ಲೇ ಇತ್ತು. ಸೊ ಹಾಗಾಗಿ ಮದುವೆ ಆದಮೇಲೆ ಅದು ಕಂಟಿನ್ಯೂಷನ್ ಆಯಿತು. ಆ್ಯಂಡ್ ಲಕ್ಕಿಲಿ ನನ್ನ ಹಸ್ಬೆಂಡ್ ಯಾವತ್ತೂ ಫೋಟೋಸ್ ತೆಗಿಯೋದಕ್ಕಾಗಿರ್ಬೋದು ಅಥವಾ ಅಪ್ಲೋಡ್ ಮಾಡೋದಕ್ಕಾಗಿರ್ಬೋದು ಯಾವತ್ತೂ ರಿಸ್ಟ್ರಿಕ್ಷನ್ ಮಾಡಿಲ್ಲ. ಅದು ಮೇಜರ್ ಆಗಿರಬೇಕು. ಫ್ರೀಡಮ್ ಇಸ್ ಅ ಮೇಜರ್ ಥಿಂಗ್. ಒಬ್ಬ ಮನುಷ್ಯನಿಗೆ ಫ್ರೀಡಮ್ ಸಿಕ್ತು ಅಂದರೆ ಅವರು ಅದನ್ನು ಚೆನ್ನಾಗಿ ಯೂಸ್ ಮಾಡ್ಕೊತಾರೆ ಅನ್ನೋದಕ್ಕೆ ನಾನೇ ಎಕ್ಸಾಂಪಲು. ಈಗ ನನಗೇನಾರು ನನ್ನ ಹಸ್ಬೆಂಡ್ ಏನಾದ್ರು ಫೋಟೋ ಹಾಕಬೇಡ, ರಿಸ್ಟ್ರಿಕ್ಷನ್ ಏನಾರು ಇತ್ತು, ಅಥವಾ ಅಲ್ಲೆಲ್ಲ ಅಪ್ಲೋಡ್ ಮಾಡಬೇಡ, ಪ್ರೈವಸಿ ಥಿಂಗ್ಸು ಅಂತ ಏನಾದರೂ ಆ ಮೆಂಟಲಿಟಿಯಲ್ಲಿ ಇದ್ದಿದ್ರೆ ಡೆಫಿನೆಟ್ಲಿ ನಾನು ಈಗ ನಾನು ಏನಿದ್ದೀನಿ, ಯಾವ ಪ್ಲೇಸಲ್ಲಿ ಇದ್ದೀನಿ ಅಲ್ಲಿ ತನಕ ಬರಲಿಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ. ಮೇನಾಗಿ ಆ ಒಂದು ಫ್ರೀಡಮ್ ಇರಬೇಕು. ಹಾಗಂತ ನಾವು ವಲ್ಗರಿಟಿ ಫೋಟೋಸ್ ಹಾಕೋದು ನಮ್ಮ ಮೇಲೆ ಡಿಪೆಂಡ್. ನಾವು ಯಾವ ರೀತಿ ಪೋರ್ಟ್ರೇಟ್ ಮಾಡ್ಕೋಬೇಕು ಅಂತಿದ್ದೀವಿ ಸೊಸೈಟಿಗೆ ಅಂತ ಹೇಳ್ಕೊಂಡು. ಯಾವ ರೀತಿ ನೀವು ಸೊಸೈಟಿ ಮುಂದೆ ಅಂದರೆ ನೆಕ್ಸ್ಟ್ ರೆಸ್ಪೆಕ್ಟ್ ಕೊಡೋ ಹಾಗೆ ನಾವು ಹೇಗೆ ವಿಡಿಯೋ ಹಾಕ್ತೀವಿ, ಫೋಟೋಸ್ ಹಾಕ್ತೀವಿ. ನನ್ನ ಜೊತೆಗಿರೋ ಫೋಟೋಸ್ ಹಾಕ್ತೀನಿ, ನನ್ನ ಮಕ್ಕಳ ಜೊತೆಗೆ ಫೋಟೋಸ್ ಹಾಕ್ತಿದ್ದೆ. ಸೊ ಲಿಟ್ರಲಿ ನಾನು ಸ್ಟಾರ್ಟ್ ಆಗಿದ್ದು ಜರ್ನಿ ಟ್ರಾವೆಲ್ ಫೋಟೋಸ್ ಜೊತೆಗೆ. ನಾನು ತುಂಬ ಟ್ರಾವೆಲ್ ಮಾಡ್ತಿದ್ವಿ. ಈಶಾ ಹುಟ್ಟಕ್ಕಿಂತ ಮುಂಚೆ ಸ್ಟೋರಿ ಇದು. ಲೈಕ್ ಉದಯ್ಪುರ್ ಆಗಿರ್ಬೋದು, ಮನಾಲಿ ಆಗಿರ್ಬೋದು, ದಟ್ ಈ ಕಡೆ ಕಚ್, ರನ್ ಆಫ್ ಕಚ್ಚು, ಬುಜ್ಜು. ಸೊ ಆ ಕಡೆ ಇಂಡಿಯಾ ಪಾಕಿಸ್ತಾನ್ ಆ ಕಡೆ ಬಾರ್ಡ್ರ್ ಇದೆಯಲ್ಲ, ಅಲ್ಲಿ ವಾಘಾ ಬಾರ್ಡ್ರು. ಸೊ ತುಂಬ ಕಡೆ ಕೇರಳ ಆಗಿರ್ಬೋದು, ಆಲ್ಮೋಸ್ಟ್ ಇಂಡಿಯಾದಲ್ಲಿ ಮೇಜರ್ ಸಿಟೀಸ್ನೆಲ್ಲ ಕವರ್ ಮಾಡಲಿಕ್ಕೆ ಮುಂಬೈ ಆಗಿರ್ಬೋದು, ಎಲ್ಲ ಕಡೆ ಟ್ರಾವೆಲ್ ಮಾಡ್ತಾಯಿದ್ವಿ ಎವ್ರಿ ಇಯರ್ 2 times. ಸೊ ಹಾಗಾಗಿ ಆ ಟ್ರಾವೆಲ್ನ ಪಿಕ್ಸ್ನ ನಾನು ಹಾಗೇ ಪೋಸ್ಟ್ ಮಾಡ್ತಾಯಿದ್ದೆ. ಸೊ ಅದು ಇನ್ಸ್ಟಾಗ್ರಾಮಲ್ಲಿ ಪಬ್ಲಿಕಲ್ಲೇ ಇತ್ತು. ಯೂಶ್ವಲಿ ನಾನು ಪಬ್ಲಿಕಲ್ಲೇ ಇಟ್ಟಿದ್ದೆ. ಯಾಕಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ನಂಗೆ ಗೊತ್ತಾಗಿತ್ತು ಸ್ಟಾರ್ಟಿಂಗಲ್ಲಿ ಬಂದಾಗಲೇ ದಟ್ ಇಲ್ಲಿ ಫೋಟೋಸ್ ಅಪ್ಲೋಡ್ ಮಾಡಿದ್ರೂ ಸಹಿತ ಅದಕ್ಕೆ ವ್ಯೂಸ್ ಆಗುತ್ತೆ ಅಂತ. ಸೊ ಹಾಗಾಗಿ ನಾನು ಪಬ್ಲಿಕಲ್ಲೇ ಎಲ್ಲ ಫೋಟೋಸ್ನ ಅಪ್ಲೋಡ್ ಮಾಡಿ ಟ್ರಾವೆಲ್ ಸ್ಟೋರಿನ ಬರೀತಿದ್ದೆ. ನಾನು ಹೇಗೆ ಹೋಗಿದ್ದೆ, ಹೇಗೆ ಬರ್ತಿದ್ದೆ, ಸೊ ಯಾವ ಬಸ್ ಇಟ್ಕೊಂಡೆ, ಎಲ್ಲಿ ಜರ್ನಿ ಸ್ಟಾರ್ಟ್ ಆಯಿತು, ಯಾವ ಹೋಟೆಲಲ್ಲಿ ಉಳ್ಕೊಂಡೆ, ಹೇಗಿತ್ತು ಅನ್ನೋದನ್ನು ಒಂದು ಸ್ಟೋರಿ ಮಾಡಿಬಿಟ್ಟು ಬರೀತಿದ್ದೆ. ಬಟ್ ಈಶಾ ಪ್ರೆಗ್ನೆಂಟ್ ಆದಮೇಲೆ ನಾವು ಟ್ರಾವೆಲ್ ಲಿಟ್ರಲಿ 6 years ಆಯಿತು ಟ್ರಾವೆಲ್ ಮಾಡೋದೇ ಸ್ಟಾಪ್ ಆಗೋಗಿದೆ. ಸೊ ಟ್ರಾವೆಲ್ ಸ್ಟೋರಿ ಸ್ಟಾಪ್ ಆದಾಗ
ಇನ್ನು ಮನೇಲಿದ್ದೀನಿ. ಆ್ಯಂಡ್ ಕೊರೋನಾ ಅಟ್ಯಾಕ್ ಆಯಿತು. ಆ್ಯಂಡ್ ಅವಳು ಹುಟ್ಟಿದ್ದು ಪ್ರೀ ಮೆಚ್ಯೂರ್ ಬೇಬಿ ಹೇಗಾಯಿತು ಅದ್ರ ಸ್ಟೋರಿ ಅದನ್ನ ಒಂದು ಸಪ್ರೇಟ್ ವ್ಲಾಗ್ ಮಾಡಿ ಹೇಳ್ತೀನಿ. ಬಟ್ ಪ್ರೀ ಮೆಚ್ಯೂರ್ ಬೇಬಿ ಆದಾಗ ಅವಳು ಒಂದು 15 ದಿನ NICU ಇದ್ಲು. ಆ ಟೆನ್ಷನಲ್ಲಿ ನನಗೆ ಫುಲ್ಲಿ ಡಿಪ್ರೆಷನ್, ಪೋಸ್ಟ್ ಡಿಪ್ರೆಷನ್ ಅಂತಾರಲ್ಲ ಹಾಗೆ ಡೆಲಿವರಿ ಆದಾಗ ಆಗಿತ್ತು. ಲಿಟ್ರಲಿ ನನ್ನ ಮನಸ್ಸು ಹಿಡಿತ, ಮೈಂಡ್ ಹಿಡಿತ ನನ್ನಲ್ಲೇ ಇರಲಿಲ್ಲ, ಅಷ್ಟೂ ಸೋತು ಹೋಗಿದ್ದೆ. ಆ ಟೈಮಲ್ಲಿ ನನಗೆ ಇಷ್ಟ ಆಗಿರೋ ಒಂದು ಕೆಲಸ ವೀಡಿಯೋ ಮಾಡೋದು, ಎಡಿಟಿಂಗ್ ಮಾಡೋದು. ಅದನ್ನು ನಾನು ಆ ಟೈಮಲ್ಲಿ ತುಂಬಾ ಟ್ರೆಂಡಿಯಾಗಿರೋ ಟಿಕ್ಟಾಕ್. ಸೊ ಟಿಕ್ಟಾಕಲ್ಲಿ ಸ್ಟಾರ್ಟ್ ಮಾಡಿದ್ದೆ. ಯಾವುದೋ ಒಂದು ಸಾಂಗಿಗೆ ಜಸ್ಟ್ ಅವಳ ವೀಡಿಯೋಸ್, ಅವಳೇನು ಬೇಬಿ ಇದು ಏನು ತೆಗ್ದಿದ್ದೀನಿ ಆ ವೀಡಿಯೋಸ್ಗೆ ಸಾಂಗ್ ಹಾಕ್ಬಿಟ್ಟು ಎಡಿಟ್ ಮಾಡಿಬಿಟ್ಟು ನನಗೆ ನಾನೇ ಖುಷಿ ಪಟ್ಟಿದ್ದು. ಲೈಕ್ ಗೊಂಬೆ ನೀನ ಚಂದ ಅಂತ ಇದ್ದಾಗ ಆ ಲಿರಿಕ್ಸಿಗೆ ಆ ಮಗುನ ನೋಡಿಕೊಂಡು ನನ್ನ ಮಗುನೇ ನಾನು ರೀತಿ ನೋಡ್ತಿದ್ದೀನಿ ಅಂತ ಖುಷಿ ಪಡೋಕ್ಕೋಸ್ಕರ ಮಾಡಿದ್ದು. ದಟ್ ಇಸ್ ನಾಟ್ ಲೈಕ್ ನಾನೇನೋ ಕ್ರಿಯೇಟರ್ ಆಗಬೇಕು ಅಂತ ಮಾಡ್ದಲ್ಲ. ಜಸ್ಟ್ ನನ್ನ ಒಂದು ಸಮಾಧಾನಕ್ಕೆ ನಾನು ಅದು ಔಟ್ ಆಫ್ ದ ಬಾಕ್ಸ್ ಬರಬೇಕಾಗಿತ್ತು ಒಂದು ಡಿಪ್ರೆಷನಿಂದ. ಸಪ್ರೇಟಾಗಿ ಒಂದು ಸಪ್ರೇಟ್ ವ್ಲಾಗ್ ಮಾಡ್ತೀನಿ ಪ್ರೀ ಮೆಚ್ಯೂರ್ ಬೇಬಿ ಬಗ್ಗೆನೇ. ಈಗ ಹೇಗಿದ್ದಾಳೆ ಈಶಾ, ಅವಾಗ ಹುಡ್ದಾಗ ಹೇಗಿದ್ಲು ಅಂತ ಹೇಳ್ಕೊಂಡು. ಬಟ್ ಈಗ ನಾನು ಫಾಸ್ಟಾಗಿ ಕಂಟೆಂಟ್ ಕ್ರಿಯೇಟರ್ ಬಗ್ಗೆ ಹೇಳ್ತಿರೋದು. ಸ್ಟಾರ್ಟ್ ಆಗಿದ್ದು ಟಿಕ್ಟಾಕಲ್ಲಿ ಒಂದಿನ ರಾತ್ರಿ ಒಂದು ವೀಡಿಯೋ ಒಂದು 10 ಮಿಲಿಯನ್ ಮೇಲೆ ಹೋಗ್ಬಿಡ್ತು. ಕಣ್ಣ ಹೊಡಿಯೇ ಅಂತ ಹೇಳ್ಕೊಂಡು, ಕಣ್ಣ ಹೊಡಿಯೇ ಕಣ್ಣ ಮನಿ ಅಂತ ಹೇಳ್ಕೊಂಡು. ದಟ್ ವಾಸ್ ಅವಳು ಆ್ಯಕ್ಚುಲಿ ನಿದ್ದೆಗಣ್ಣಲ್ಲಿ ಕಣ್ಣು ಹೊಡಿತಾ ಇದ್ಲು. ಅದು ನಾನು ವೀಡಿಯೋ ತೆಗ್ದುಬಿಟ್ಟು ಆ ಹಾಡಿಗೆ ಮ್ಯಾಚ್ ಮಾಡಿದ್ದೆ. ಅದು ವೈರಲ್ ಆಗೋಗಿತ್ತು. ಸೊ ಅದಾದಮೇಲೆ ಅಲ್ಲೇ ನಂಗೆ 35,000 to 40,000 ಫಾಲೋವರ್ಸ್ ಇದ್ದರು. ಏನು ನನ್ನ ಲಕ್ಕೋ ಅನ್ಲಕ್ಕೋ, ನನ್ನ ಟೈಮ್ ಸರಿ ಇರಲಿಲ್ಲೋ ಗೊತ್ತಿಲ್ಲ. ಅದಾಗಿದ್ದು ಜಸ್ಟ್ 1 ಮಂತು ಆಗಿಲ್ಲ, ಟಿಕ್ಟಾಕ್ ಬ್ಯಾನ್ ಆಯಿತು. ಸೊ ಲಿಟ್ರಲಿ ಆ ಟೈಮಲ್ಲಿ ನನ್ನ ಹತ್ರ ಇದ್ದಿದ್ದು ಇನ್ಸ್ಟಾಗ್ರಾಮ್ ಅಕೌಂಟ್, ಏನು ಸ್ಟೋರೀಸ್, ಜಸ್ಟ್ ಫೋಟೋಸ್ ಇರುತ್ತೆ, ವೀಡಿಯೋ ಇರಲಿಲ್ಲ ಅಲ್ಲಿ. ಇನ್ಸ್ಟಾಗ್ರಾಮಲ್ಲಿ ಸ್ಟಾರ್ಟಿಂಗ್ ವೀಡಿಯೋಸ್ ಅನ್ನೋದೇ ಗೊತ್ತಿರಲಿಲ್ಲ, ಯಾರಿಗೂ ಗೊತ್ತೇ ಇಲ್ಲ, ಬರೀ ಫೋಟೋಸ್ ಹಾಕ್ತಿರ್ಬೇಕಾಗಿತ್ತು. ಫೋಟೋಸ್ ಹಾಕಿ ಕೆಳಗಡೆ ಸ್ಟೋರಿ ಬರೀಬೇಕಾಗಿತ್ತು. ಸೊ ಅಲ್ಲಿ ಯಾವಾಗ ಈ ಟಿಕ್ಟಾಕ್ ಬ್ಯಾನ್ ಆಯಿತು ಆವಾಗ ಅಲ್ಲಿ ನಾನು ಇದೇ ಸೇಮ್ ಟಿಕ್ಟಾಕಲ್ಲಿ ಇದ್ದಿದ್ದು ಕೆಲವೊಂದು ವೀಡಿಯೋಸ್ನೆಲ್ಲ ತೆಗೆದು ಅಲ್ಲಿ ಜಸ್ಟ್ ಅದರ ಬ್ಯಾನ್ ಆಗಿ ಒಂದು 15 ದಿನ 1 ತಿಂಗಳಿಗೆ ಇಲ್ಲಿ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಅನ್ನೋ ಒಂದು ಎಕ್ಸ್ಟ್ರಾ ಥಿಂಗ್ಸ್ ಪಕ್ಕಕ್ಕೆ ಸ್ಟಾರ್ಟ್ ಮಾಡಿದ್ರು. ನೀವು ವೀಡಿಯೋಸ್ನ ಅಪ್ಲೋಡ್ ಮಾಡ್ಬೋದು, ಜಸ್ಟ್ ಫೋಟೋಸ್ ಅಷ್ಟೇ ಅಲ್ಲ ಅಂತ. ಸೊ ಟಿಕ್ಟಾಕಲ್ಲಿ ಎಡಿಟ್ ಆಗಿರೋ ವೀಡಿಯೋಸ್ನೇ ನಾನು ಇಲ್ಲಿ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಅಲ್ಲಿ ನಿಜವಾಗ್ಲೂ ಯಾವುದೇ ರೀತಿಯ ಸಾಂಗ್ ಆಗಿರ್ಬೋದು, ಎಡಿಟಿಂಗ್ ಆಪ್ಷನ್ ಆಗಿರ್ಬೋದು ಏನೂ ಇರಲಿಲ್ಲ ಆ ಟೈಮಲ್ಲಿ ಇನ್ಸ್ಟಾಗ್ರಾಮಲ್ಲಿ ಸ್ಟಾರ್ಟ್ ಆದಾಗ. ಸೊ ಎಸ್, ಆವಾಗ ಇನ್ಸ್ಟಾಗ್ರಾಮ್ ಜಸ್ಟ್ ರೀಲ್ಸ್ ಬಿಟ್ಟಿತ್ತು ಅಷ್ಟೇ. ನಾನು ಆವಾಗ ಟಿಕ್ಟಾಕ್ ಬ್ಯಾನ್ ಆಗಿರೋ ಬೇಜಾರಲ್ಲಿ ಇಲ್ಲಿ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ವೆರಿ ಸ್ಟಾರ್ಟಿಂಗಲ್ಲೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಆ್ಯಂಡ್ ಕೆಲವೊಂದು ವೀಡಿಯೋಸ್ ಎಲ್ಲ 30,000 ಓಡ್ತಿತ್ತು. ಕೆಲವೊಂದೆಲ್ಲ ಲಿಟ್ರಲಿ ನನ್ನ ಮಗಳದ್ದು ವೀಡಿಯೋಸು 1 ಮಿಲಿಯನ್, 10 ಮಿಲಿಯನ್, 8 ಮಿಲಿಯನ್ ತನಕನೂ ಓಡೋಕ್ಕೆ ಸ್ಟಾರ್ಟ್ ಆಗೋಯಿತು. ಸೊ ಆವಾಗ ಅವಳು 1 ವರ್ಷ ಅಂದರೆ ಕರೆಕ್ಟ್ ಅವಳು ಫಸ್ಟ್ ಇಯರ್ ಬರ್ತ್ಡೇಗೆ ಆಲ್ರೆಡಿ ನಮ್ಮ ಹತ್ರ ಒಂದು 11,000 ಫಾಲೋವರ್ಸ್ ಇದ್ದರು ಇನ್ಸ್ಟಾಗ್ರಾಮಲ್ಲಿ. ಅಂದರೆ ಫಸ್ಟ್ ಇಯರ್ ಬರ್ಡೇಗೆ 11,000 ಫಾಲೋವರ್ಸ್ ಇದ್ದರು. ಬಟ್ ಇವಾಗ ಅವಳಿಗೆ 6 ಇಯರ್ಸು. ನಾನು ಎಷ್ಟು ಟೈಮ್ ತೊಗೊಂಡು ನೋಡಿ, 5 ಇಯರ್ಸ್ ಟೈಮ್ ಆಯಿತು 1 ಲ್ಯಾಕ್ ಆಗಲಿಕ್ಕೆ. ದಟ್ ಮಚ್ ಆಫ್ ಥಿಂಗ್ಸ್ ಆಗಿದೆ, ಅಷ್ಟು ಹಾರ್ಡ್ ವರ್ಕ್ ಆಗಿದೆ, ಡೈಲಿ ಇಂಪ್ರೂವೇಷನ್ ಆಗಿದೆ. ನಾನು ಇಷ್ಟು ಚೆನ್ನಾಗಿ ಮಾತಾಡ್ತಿರಲಿಲ್ಲ ಆವಾಗ. ಮಾತಾಡೋದು ಅನ್ನೋದೇ ನಂಗೆ ಗೊತ್ತಿರಲಿಲ್ಲ. ಜಸ್ಟ್ ಹಾಡಿಗೆ ಒಂದು ವೀಡಿಯೋನ ಹಾಕಿ ಅಪ್ಲೋಡ್ ಮಾಡೋದು, ಇಷ್ಟೇ ನನಗೆ ಗೊತ್ತಿರೋ ನಾಲೆಜು, ಅಷ್ಟನ್ನೇ ನಾನು ಮಾಡಿರ್ತಿದ್ದು. ಲೈಕ್ ಟಿಕ್ಟಾಕಲ್ಲಿ ಹೇಗೆ ಒಂದು ಸಾಂಗಿಗೆ ಹಿಂಗಡೆ ಬೇಬಿ ವೀಡಿಯೋನ ಹಾಕಿ ಹಾಕೋದು. ಇಷ್ಟಕ್ಕೆ ಲಿಟಲಿ ಅವಳು 3 ಇಯರ್ಸ್ ತನಕ 50,000 ಫಾಲೋವರ್ಸ್ ತನಕ ತಗೊಬಂದಿದೆ. ಅದಾದಮೇಲೆ ನಾನು ಮನೆ ಕಟ್ಟೋ ಟೆನ್ಷನಲ್ಲಿತ್ತು. 3 ಇಯರ್ಸ್ ಆದಮೇಲೆ ನಾವು ಸೈಟ್ ತೊಗೊಂಡ್ವಿ, ಮನೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಇನ್ಸ್ಟಾಗ್ರಾಮು ರೀಲ್ಸು ಅವೆಲ್ಲದು ಲೈಕ್ ಅಷ್ಟು ಸ್ಟ್ರೆಸ್ಸಾಗಿ ತೊಗೊಳಕ್ಕೆ ಹೋಗದೆ. ಇಲ್ಲಿ ಮನೆ ಕಟ್ಟೋದ್ರ ಮೇಲೆ ತುಂಬ ಸ್ಟ್ರೆಸ್ ಇರೋದ್ರಿಂದ ಅದಕ್ಕೆ ಅಷ್ಟು ಗಮನ ಕೊಡಲಿಲ್ಲ, ಕಂಟೆಂಟ್ ಕ್ರಿಯೇಷನ್ ಅಂತ ಹೇಳ್ಕೊಂಡು. ಲಿಟ್ರಲಿ 70,000 ಆಗೋ ತನಕನೂ ಅಂದರೆ ಎಲ್ಲದು ಬರೀ ನನ್ನ ಮಗಳ ಮೇಲೆ ಫೋಕಸ್ ಮಾಡಿದ್ದೆ. ಆ ಮೂಮೆಂಟಲ್ಲಿ ನನ್ನ ಮನೆ ನಾನು ಮಾತಾಡೋಕ್ಕೆ ಬಂದಿದ್ದೆ ಈ 1 ಇಯರಿಂದ ಅಂತ ಹೇಳ್ಬೋದು. 1 ಇಯರ್ ಮುಂಚೆ ನಂದು ಯಾವುದೇ ರೀತಿಯ ಮಾತಾಡೋ ವೀಡಿಯೋ ಆಗಿರ್ಬೋದು, ನಾನು ಎಂಟ್ರಿ ಆಗಿರೋ ವೀಡಿಯೋನೇ ಎಲ್ಲ ನನ್ನ ಮಗಳ ವೀಡಿಯೋಸೇ ಇತ್ತು. ಅವಳಿಗೆ ಆಲ್ರೆಡಿ ಒಂದು 50,000 ಫಾಲೋವರ್ಸ್ ಇರೋದ್ರಿಂದ ಇನ್ಸ್ಟಾಗ್ರಾಮಲ್ಲಿ ಆಲ್ರೆಡಿ ಅವಳಿಗೆ ಫ್ರೀಯಾಗಿ ಡ್ರೆಸ್ಸಸ್ ಬರ್ತಿತ್ತು. ದುಡ್ಡೆಲ್ಲ ಕೊಡ್ತಿರಲಿಲ್ಲ, ಡ್ರೆಸ್ಸಸ್ ಮಾತ್ರ ಫ್ರೀಯಾಗಿ ಕೊಡ್ತಿದ್ರು, ವೀಡಿಯೋ ಮಾಡಿ ಹಾಕಿ ಅಂತ. ಸೊ ಆಗ ನಾನು ಆ ಡ್ರೆಸ್ಸಸ್ನೆಲ್ಲ ತೊಗೊಂಡು ಇಲ್ಲಿ ನಮ್ಮೂರಲ್ಲಿ ಒಂದು ಇಕ್ಕೇರಿ ಅಂತ ಒಂದು ದೇವಸ್ಥಾನ ಇದೆ, ನಮ್ಮ ಮನೆ ಹತ್ರನೇ ಇತ್ತು ಅವಾಗ. ಸೊ ಅಲ್ಲಿ ಟ್ರೆಡಿಷ್ನಲ್ ಆಗಿ ಅವಳಿಗೆ ರೆಡಿ ಮಾಡ್ಕೊಂಡು ಕರ್ಕೊಂಡೋಗಿ ವೀಡಿಯೋ ಮಾಡ್ಕೊಂಬರೋದು, ಅಪ್ಲೋಡ್ ಮಾಡೋದು ಮಾಡ್ತಿದ್ದೆ. ತುಂಬ ಜನಕ್ಕೆ ಅಟ್ರಾಕ್ಟ್ ಆಗ್ತಾಯಿತ್ತು. ಆ್ಯಂಡ್ ಆ ಮೂಮೆಂಟಲ್ಲಿ ನನ್ನ ಕ್ಲೋಸ್ ಫ್ರೆಂಡ್ ಒಬ್ಬಳು ವಿದ್ಯಾ ಡಾಲಿ ಅಂತ ಇದ್ಲು. ಸೊ ಅವಳು ನನಗೆ ಹೆಲ್ಪ್ ಮಾಡ್ತಿದ್ಲು, ಲೈಕ್ ವೀಡಿಯೋ ಶೂಟ್ ಮಾಡೋಕ್ಕೆ, ನಾನು ಫೋಟೋ ತೆಗೆದಿರೋ ವೀಡಿಯೋ ಶೂಟ್ ಮಾಡೋದು ಎರಡೂ ಮ್ಯಾನೇಜ್ ಮಾಡಲಿಕ್ಕೆ ಅಂತ. ಸೊ ಈಶಾನ್ನ ರೆಡಿ ಮಾಡಿ ಅದನ್ನು ಕರ್ಕೊಂಡು ಹೋಗಿ ಮಾಡಲಿಕ್ಕೆ ನನ್ನ ಜೊತೆ ಒಂದು 2 to 3 ಇಯರ್ಸ್ ನನ್ನ ಫ್ರೆಂಡ್ ಇದ್ಲು. ಇವಾಗ ಅವ್ಳು ಬ್ಯಾಂಗ್ಳೂರ್ ವರ್ಕ್ ಮಾಡ್ತಾಳೆ. ಲಿಟ್ರಲಿ ಈಗ ನಾನು ಮಿಸ್ ಮಾಡ್ಕೊತಿದ್ದೀನಿ. ಈಗ ಟ್ರೈಪಾಡ್ ಎಲ್ಲ ಬಂದಿದೆ, ಬಟ್ ಟ್ರೈಪಾಡ್ ಎಲ್ಲರ ಜೊತೆ ಮಾತಾಡೋಕ್ಕಾಗಲ್ಲ. ಪಕ್ಕಕ್ಕೆ ಫ್ರೆಂಡೇ ಇದ್ದರೆ ಮಾತಾಡ್ಕೊಂಡು ವಿಡಿಯೋ ಎಂಜಾಯ್ ಮಾಡ್ಕೊಂಡು ವಿಡಿಯೋ ಮಾಡ್ಕೊತಿದ್ವಿ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮತ್ತು ಅಲ್ಲಿ ಕೆಲವೊಂದು ಸ್ಪಾಟ್ಗಳಿಗೆ ಪಾರ್ಕಿಗೆಲ್ಲ ಹೋಗ್ಬಿಟ್ಟು ಅವಳನ್ನ ಕರ್ಕೊಂಡೋಗಿ ಅವಳಿಗೆ
ಅವಳಿಗೆ ಯಾವುದೇ ರೀತಿ ಆ್ಯಕ್ಟಿಂಗ್ ಮಾಡೋಕ್ಕೆ ಬರಲ್ಲ ನನ್ನ ಮಗಳಿಗೆ. ಅವಳಿಗೆ ನಗ್ಸೋದಷ್ಟೇ. ಒಂದು ನಗ್ಸೋಕ್ಕೆ ನಾವೊಂದು ಹರಸಾಹಸ ಮಾಡ್ತಿದ್ವಿ ಲಿಟ್ರಲಿ. ನಂದೆಲ್ಲ ರೀಲ್ಸಲ್ಲೂ ನೋಡಿರ್ಬೋದು, ನನ್ನ ಮಗಳು ಕ್ಯೂಟಾಗಿ ನಗ್ತಾ ಇರ್ತಾಳೆ ಅಥವಾ ಓಡ್ತಾ ನಗ್ತಾ ಇರ್ತಾಳೆ. ಬಟ್ ಆ್ಯಕ್ಟಿಂಗ್ ಎಲ್ಲ ಮಾಡಲ್ಲ, ಮಾತಾಡಿ ಅಥವಾ ಏನು ಎಲ್ಲರೂ ಬೇರೆ ಮಕ್ಕಳೆಲ್ಲ ಕಿಡ್ಸ್ ಎಲ್ಲ ಆ್ಯಕ್ಟಿಂಗ್ ಮಾಡ್ತಾರಲ್ಲ ಹಾಗೆ ಮಾಡಲ್ಲ. ಬಿಕಾಸ್ ಅವ್ಳು ನ್ಯಾಚುರಲ್ ಸ್ಮೈಲನ್ನು ನಾವು ಕ್ಯಾಪ್ಚರ್ ಮಾಡ್ತಿದ್ವಿ ವೀಡಿಯೋದಲ್ಲಿ. ಅದನ್ನು ನಾನು ಎಡಿಟಿಂಗಲ್ಲಿ ಎಡಿಟ್ಸ್ ಆ್ಯಪ್ ಇದೆ ಇವಾಗ, ಆ ಆ್ಯಪಲ್ಲಿ ನಾನು ಮೊದಲೆಲ್ಲ ಇನ್ಸ್ಟಾಗ್ರಾಮಿಂದೇ ಅಲ್ಲೇ ನಾನು ರೀಲ್ಸ್ ಸಾಂಗ್ನ ತಗೊಂಡ್ಬಿಟ್ಟು ಅದನ್ನು ಜೋಡಿಸ್ಬಿಟ್ಟು ಅಪ್ಲೋಡ್ ಮಾಡ್ತಿದ್ದೆ. ಸೊ ಅದು ಲಿಟ್ರಲಿ ಲಾಸ್ಟ್ ಇಯರ್ ತನಕ ಅದೇ ಕೆಲಸ ಮಾಡಿದ್ದೀನಿ. ಆ್ಯಂಡ್ ನನ್ನ ಮಗಳಿಗೆ ಆಲ್ರೆಡಿ ಫಸ್ಟ್ ಇಯರ್ ಬರ್ಡೇ ಆದಮೇಲೆ ಫಸ್ಟ್ ಟ್ರೈ ಅವರು ಸಹಿತ ಇನ್ಸ್ಟಾಗ್ರಾಮಲ್ಲಿ ಅವ್ಳು ಬ್ಲೂಟಿಕ್ ಏನಿದೆ ಫಸ್ಟ್ ಟ್ರೈ ಇಂಡಿಯಾ ಅಂತ ಬ್ಲೂಟಿಕ್, ಅಲ್ಲಿಂದನೇ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಬಂದಿತ್ತು ದಟ್ ನಿಮ್ಮನ್ನು ನಾವು ಬೋರ್ಡಿಂಗಿಗೆ ತೊಗೋತಾ ಇದ್ದೀವಿ ಪ್ರಮೋಷನ್ ಮಾಡಲಿಕ್ಕೆ ಅಂತ ಹೇಳ್ಕೊಂಡು. ಸೊ ಎವ್ರಿ ಮಂತ್ ಫಸ್ಟ್ ಟ್ರೈ ಇಂಡಿಯಾ ಆ್ಯಪ್ನವರು ವೋಚರ್ ಕೊಡ್ತಾರೆ, ದುಡ್ಡು ಕೊಡೋದಿಲ್ಲ. ಆ ವೋಚರಲ್ಲಿ ನಾವು ಅವಳಿಗೆ ಅಂತ ಒಂದು ಡ್ರೆಸ್ಸಸ್ಗಳು ಯಾವ ಥೀಮ್ ಕೊಟ್ಟಿರ್ತಾರೆ, ಲೈಕ್ ರಕ್ಷಾಬಂಧನ ಅಂದರೆ ಎತ್ನಿಕ್ಕು, ಇಲ್ಲ ಅಂತಂದರೆ ವಿಂಟರ್ ಡ್ರೆಸ್ಸಸ್ಗಳನ್ನ, ರೈನಿ ಸೀಸನ್ ಅಂದರೆ ರೈನಿ ಸೀಸನಿಂದ ಔಟ್ಫಿಟ್ಗಳನ್ನ, ಸ್ವಿಮ್ಮಿಂಗ್ ಅಂದರೆ ಸ್ವಿಮ್ಮಿಂಗ್ ಔಟ್ಫಿಟ್ನ ತೊಗೋಬೇಕು. ಅವ್ರು ಥೀಮ್ ಕೊಟ್ಟಿರ್ತಾರೆ, ಆ ಥೀಮಿಗೆ ತಕ್ಕಂಗೆ ವೋಚರ್ ಕೊಟ್ಟಿರ್ತಾರೆ. ಸೊ ಮಂತ್ಲಿ ನಂಗೆ ಅದೊಂದು 10,000 ತನಕ ವೋಚರ್ ಕೊಡ್ತಾರೆ. ಅದರೊಳಗೆ ನಾವು ಅವಳಿಗೆ ಪರ್ಚೇಸ್ ಮಾಡಿಬಿಟ್ಟು ಅದನ್ನು ಪೋಸ್ಟ್ ಆಫ್ ಮಾಡ್ತೀನಿ. ಅದನ್ನು ನಾನು ಆ ಪೋಸ್ಟಲ್ಲಿ ನಾನು ಕೋಡ್ ಕೊಡ್ತೀನಿ, ಯೂಸ್ ಮೈ ಕೋಡ್ ಟು ಗೆಟ್ 50% ಆಫ್ ಅಂತ. ಸೊ ಡೈರೆಕ್ಟಾಗಿ ನೀವು ಫಸ್ಟ್ ಟೈಮ್ ಹೋಗಿ ಪರ್ಚೇಸ್ ಮಾಡಿದ್ರೆ ನಿಮಗೆ 9,000 ರೂಪೀಸ್ ಆಗುವಂಥ ಐಟಮು ನನ್ನ ಕೋಡ್ ಏನಾದ್ರು ಅಲ್ಲಿ ಅಪ್ಲೈ ಕೋಡಲ್ಲಿ ನಾನು ಕೋಡ್ ಏನಾದ್ರು ಯೂಸ್ ಮಾಡಿದ್ರೆ ಎಷ್ಟು 50% ಆಫ್ ಆಗುತ್ತೆ. 550 560 ಅರೌಂಡ್ ಬರುತ್ತೆ. ಸೊ ತುಂಬ ಜನಕ್ಕೂ ಅದು ಆಗಿದೆ ಸಹಿತ. ಆ್ಯಂಡ್ ಅದ್ರ ಬಗ್ಗೆನೇ ಫಸ್ಟ್ ಟ್ರೈ ಇನ್ಫ್ಲುಯೆನ್ಸರ್ ಹೇಗೆ ಆಗಬೇಕು ಅಂತಲೇ ಸಪ್ರೇಟ್ ವ್ಲಾಗ್ ಮಾಡ್ತೀನಿ. ಅದು ಹೇಗೆ ಆಯಿತು, ಅದರಿಂದ ಏನು ನ್ಯೂಸ್ ಇದೆ ಎಲ್ಲಿ ಹೋಗಿ ರಿಜಿಸ್ಟರ್ ಆಗಬೇಕು ಅಂತಲೂ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇಬೇಕು. ಬ್ಯಾಕ್ ಟು ಸೊ ಇನ್ಸ್ಟಾಗ್ರಾಮಲ್ಲಿ ಎಂಗೇಜ್ಮೆಂಟ್ ಇತ್ತು ನಂದು, ಲೈಕ್ ಕೋಡು ಹೋಗ್ತಾ ಇತ್ತು. ಫಸ್ಟ್ ಟ್ರೈ ಮಕ್ಕಳು ಎಲ್ಲ ಅಮ್ಮಂದರು ಯಾರ್ಯಾರು ಕಿಡ್ಸ್ ಇರೋವಂಥ ಅಮ್ಮಂದ್ರೆಲ್ಲ ನನಗೆ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಆಗಿದ್ರು. ಆ್ಯಂಡ್ ಅದ್ರ ಜೊತೆಗೆ ಬ್ರ್ಯಾಂಡ್ಸಿಗೆಲ್ಲರಿಗೂ ನನ್ನ ರೀಲ್ಸ್ ಅಪ್ರೋಚ್ ಆಗಿ ಎಲ್ಲರೂ ಅವರೇ ಇನ್ಸ್ಟಾಗ್ರಾಮಲ್ಲೇ ನಂಗೆ ಅಪ್ರೋಚ್ ಮಾಡ್ತಿದ್ರು ಬ್ರ್ಯಾಂಡ್ಸ್ನವರು. ನನಗೆ ಈ ಥರ ಕಂಟೆಂಟ್ ಬೇಕು ಹೀಗೆ ಹೇಗೆ ಅಂತ, ಅದಕ್ಕೆ ರೀಲ್ ಮಾಡಿಕೊಡಿ ಅಂತ. ಫಸ್ಟ್ ಟೈಮ್ ಏನೋ 3,000ಗೆ ಯಾರೋ ಒಂದು ಬ್ರ್ಯಾಂಡ್ನವ್ರು ನನಗೆ ಅಮೌಂಟ್ ಕೊಟ್ಟಿದ್ರು, ಮದರ್ ಸ್ಪರ್ಶ ಅನ್ಸುತ್ತೆ. ಅವಾಗೇ ಗೊತ್ತಾಗಿದ್ದು ದಟ್ ಇನ್ಸ್ಟಾಗ್ರಾಮಲ್ಲಿ ಅಮೌಂಟ್ ತೊಗೋಬೋದಾ ನಾವು ರೀಲ್ ಮಾಡೋದಕ್ಕೆ ಬ್ರ್ಯಾಂಡ್ಸ್ ಕಡೆಯಿಂದ ಅಂತ ಹೇಳ್ಕೊಂಡು. ಸೊ ಆಗ ಫಸ್ಟ್ ಟೈಮ್ ತುಂಬ ಹೆದರ್ಕೊಂಡು, ಅವ್ರದ್ದು ಕಂಡೀಷನ್ ಬೇರೆ ಇತ್ತು. ನಾನು ಮಾತಾಡಬೇಕು ಕ್ಯಾಮ್ರಾ ಮುಂದೆ, ಲೈಫಲ್ಲಿ ನಾನು ಕ್ಯಾಮ್ರಾ ಮುಂದೆ ಮಾತಾಡೇ ಇಲ್ಲ. ಅಂದರೆ ಈ ಥರ ಇಷ್ಟು ಕಾನ್ಫಿಡೆಂಟು ಇರಲಿಲ್ಲ. ನಾನು ಅವ್ರು ಕೊಟ್ಟಿರೋ ಒಂದು ಸ್ಕ್ರಿಪ್ಟನ್ನು, ಅವ್ರದ್ದೇನು ಪ್ರಾಡಕ್ಟನ್ನು ಬ್ಯಾಟ್ ಹೊಡ್ತೀನಿ, 2 ದಿನ ಬ್ಯಾಟ್ ಹೊಡ್ತೀನಿ ಬರ್ಕೊಂಡ್ಬಿಟ್ಟು. ಆಮೇಲೆ ಕನ್ನಡಿ ಮುಂದೆ ಹೋಗಿ ಮಾತಾಡಿದ್ದೀನಿ. ಆ್ಯಂಡ್ 2 ಡೇಸ್ ತೊಗೊಂಡಿದ್ದೀನಿ ಶೂಟ್ ಮಾಡೋಕ್ಕೆ. ಒಂದಿನ ಶೂಟ್ ಮಾಡಿದ್ರೆ ನನ್ನ ಹಸ್ಬೆಂಡೇ ವೀಡಿಯೋ ತೆಗಿತಾ ಇದ್ದಿದ್ದು. ಅವರು ಇದು ತಪ್ಪು ಮಾಡ್ತಿದ್ದೆ, ಇದು ಸರಿ ಇದೆ, ಇದು ಸರಿ ಇಲ್ಲ ಅಂತ ಅವರೊಂದು ಬೇರೆ. ಆ್ಯಂಡ್ ಕನ್ನಡದಲ್ಲಿ ಇರಲಿಲ್ಲ, ಅದು ಇಂಗ್ಲೀಷಲ್ಲಿ ಬೇರೆ ಇತ್ತು. ಲಿಟ್ರಲಿ ನನಗೆ ಮುಂದೆ ಪೇಪರ್ ಇಟ್ಬಿಟ್ಟು, ಅಂದರೆ ಕ್ಯಾಮ್ರಾ ಇಲ್ಲಿ ಇದ್ದೆ ಅಂದರೆ ಇಲ್ಲಿ ಪಕ್ಕಕ್ಕೆ ಪೇಪರ್ ಇಟ್ಬಿಟ್ಟು ಮಾತಾಡ್ತಿದ್ದೆ ಇಂಗ್ಲೀಷಲ್ಲಿ. ಸೊ ಅದೆಲ್ಲದು ಮುಗಿಸ್ಕೊಂಡೇ ಬಂದಿದ್ದೀನಿ ಆ ಸ್ಟೇಜ್ನ. ನಾನು ಅಷ್ಟು ಹೆದರ್ಕೊಂಡು ನರ್ವಸ್ ಆಗಿ, ನೀನು ಈ ಥರ ಫೇಸ್ ಇಟ್ಬೇಡ ಅಂತ ನನ್ನ ಹಸ್ಬೆಂಡ್ ಬೇರೆ ನನಗೆ ಸಜೆಷನ್ ಕೊಡೋದು. ನಿನ್ನ ಫೇಸ್ ಸ್ವಲ್ಪ ಟೆನ್ಷನಲ್ಲಿ ಕಾಣಿಸ್ತಾ ಇದೆ, ಇದು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಈ ಥರ ಎಲ್ಲ ಸ್ವಲ್ಪ ಜೋರಾಗಾಯಿತು, ಸ್ವಲ್ಪ ಸ್ಲೋ ಆಯಿತು, ಇದೆಲ್ಲದನ್ನು ಅವ್ರು ಸಜೆಷನ್ ಕೊಟ್ಟು ಕರೆಕ್ಷನ್ ಮಾಡ್ಕೊತಾ ಬಂದಿದ್ದಾರೆ ಹಂತವಾಗಿ. ಸೊ ಫಸ್ಟು 2-3 ಬ್ರ್ಯಾಂಡ್ಸ್ಗಳಿಗೆ ವೀಡಿಯೋ ಶೂಟ್ ಮಾಡಬೇಕಾದ್ರೆ ಬ್ಯಾಟ್ ಹೊಡೆದು ಚಿಕ್ಕ ಮಕ್ಕಳು ಥರ ಒದ್ದಾಡಿ ಮಾಡಿದ್ದು ಇದೆ. ಬಟ್ ಇವಾಗ ಜಸ್ಟ್ ಕೊಟ್ಟರೆ ಒಂದು ಅರ್ಧ ಗಂಟೆಯಲ್ಲಿ ವೀಡಿಯೋನ ಹೀಗೆ ಮಾಡಿಬಿಡೋಕ್ಕೂ ಅಷ್ಟು ಪ್ರಾಕ್ಟೀಸ್ ಆಗಿದೆ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಸೊ ಸ್ಟಾರ್ಟಿಂಗಲ್ಲಿ ನಾವು ಎಷ್ಟು ಒದ್ದಾಡ್ತಿರ್ತೀವಲ್ಲ, ಈಗ ಮೂಮೆಂಟ್ ನೀವೊಂದು 20-25 ಬ್ರ್ಯಾಂಡ್ಸ್ ಕೊಲಾಬ್ರೇಷನ್ಸ್ ಮಾಡಿದ ಮೇಲೆ ಡೆಫಿನೆಟ್ಲಿ ನಿಮ್ಗೆ ಅದು ಯಾವ ರೀತಿ ಭಯ ಇರಲ್ಲ. ಹಾಗೇ ಮೊಬೈಲ್ ಇಟ್ಬಿಟ್ಟು ಮಾತಾಡ್ಬೋದು, ಹಾಯ್ ಹಲೋ ಅಂತ ಹೇಳ್ಕೊಂಡು. ಆ್ಯಂಡ್ ಕಾನ್ಫಿಡೆಂಟಾಗಿ ಅದ್ರ ಬಗ್ಗೆ ಹೇಳ್ಬೋದು. ಅಷ್ಟು ಪ್ರಾಕ್ಟೀಸ್, ದಟ್ಸ್ ಅ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ವಿರಾಟ್ ಕೊಹ್ಲಿನೂ ಸ್ಟಾರ್ಟಿಂಗಲ್ಲೇ 100 ಹೊಡೆಯೋದಿಲ್ಲ, ತಾನು ಹಂತವಾಗಿ ಹೊಡಿತಾನಲ್ಲ ಹಾಗೇನೆ. ಸೊ ಎಸ್, ನೀವೇನಾದ್ರು ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಅಥವಾ ಇನ್ಫ್ಲುಯೆನ್ಸರ್ ಆಗಲೇಬೇಕು ಅಂತಂದರೆ ಪ್ಲೀಸ್ ಸ್ಟಾರ್ಟಿಂಗಲ್ಲಿ ತಪ್ಪು ತುಂಬ ಮಾಡ್ತಾರೆ. ತುಂಬಾ ಟೋನ್ಗಳು ಸ್ವಲ್ಪ ಹೈ ಇರುತ್ತೆ, ಲೋ ಇರುತ್ತೆ, ಅಥವಾ ಟೋನ್ಗಳೇ ಡ್ರಾಮೆಟಿಕ್ ಆಗಿರುತ್ತೆ, ಏನೇನೋ ಇರುತ್ತೆ. ಅದನ್ನೆಲ್ಲ ಎವ್ರಿ ಮೂಮೆಂಟಲ್ಲಿ ನೀವು ಕರೆಕ್ಷನ್ ಮಾಡಿಕೊಂಡು ಒಂದು 100 ವೀಡಿಯೋ ಮಾಡಿ, 100 ವೀಡಿಯೋಗೆ 100% ನೀವು ಪರ್ಫೆಕ್ಟ್ ಆಗಿರ್ತೀರ. ಫೈನಲಿ ಮನೆ ಎಲ್ಲ ಕಟ್ಟಾದಮೇಲೆ 2 ಇಯರ್ಸ್ ತೊಗೊಂಡ್ವಿ. ಅದು 70 ತನಕನೇ ಇತ್ತು ಫಾಲೋವರ್ಸು. ಮನೆಯೆಲ್ಲ ಕಟ್ಟಿ ಆದಮೇಲೆ ಲೆಟ್ಸ್ ಟೇಕ್ ನಾವು ಮನೆನ ಕಂಟೆಂಟಾಗಿ ತೊಗೊಳ್ಳೋಣ. ಆಯಿತು, ಈಶಾ ಆಯಿತು, ಈಗ ಈಶಾ ಹೋಮ್ನ ತೊಗೊಂಬರೋಣ ಅಂತ ಹೇಳಿ ಆಗ ನಾನು ಕ್ಯಾಮ್ರಾ ಮುಂದೆ ಬಂದು ಮನೆ ಬಗ್ಗೆ, ಮನೆ ಫೈನ್ಸ್, ಮನೇಲಿ ಕೆಲವೊಂದು ಐಟಮ್ಸ್ ತಂದರೆ ಅದ್ರ ಬಗ್ಗೆ ಹೇಳೋದಾಗಿರ್ಬೋದು, ಹೀಗೆ ವೀಡಿಯೋಸ್ ಮಾಡ್ಕೊತಾ ಬಂದೆ. ಮನೆ ಸ್ಪಿರಿಚುವಲ್ ವ್ಲಾಗ್ಸ್ ಆಗಿರ್ಬೋದು, ಮನೆ ಮದ್ದು ಆಗಿರ್ಬೋದು, ಹೀಗೆ
ಯಾವ್ದಾದ್ರು ಅಮೆಝಾನ್ ಫೈಂಡ್ಸು, ಮೀಶೋ ಫೈಂಡ್ಸ್ ಅಂತೂ ತುಂಬಾ ಹೆಲ್ಪ್ ಆಯಿತು ನನಗೆ. ಅದ್ರ ಬಗ್ಗೆ ನಾನು ವೀಡಿಯೋ ಮಾಡಿ ಹಾಕ್ತಾಗಲ್ಲ ತುಂಬ ಜನ ಫಾಲೋವರ್ಸ್ ಆದರು ನನಗೆ. ಮೀಶೋ ಆ್ಯಪಿಂದ ಹೇಗೆ ಕ್ರಿಯೇಟರ್ ಕ್ಲಬ್ಬಿಗೆ ಜಾಯ್ನ್ ಆಗಿಬಿಟ್ಟು ಹೇಗೆ ಕ್ರಿಯೇಟ್ ಮಾಡಬೇಕು ಕಂಟೆಂಟ್ಗಳನ್ನ, ಅಲ್ಲಿಂದ ನನಗೆ ಎಷ್ಟು ಕಮಿಷನ್ಸ್ ಬರುತ್ತೆ. ಆ್ಯಂಡ್ ಅಮೆಝಾನಲ್ಲಿ ಹೇಗೆ ಕಮೆಂಟ್ ಲಿಂಕ್ ಅಂತ ಹಾಕಿ ಅಮೆಝಾನಿಂದ ನಾವು ಹೇಗೆ ದುಡ್ಡು ಪಡಿಬೋದು ಅಂತ ಅದಕ್ಕೆ ಸಪ್ರೇಟ್ ವ್ಲಾಗ್ಸ್ಗಳನ್ನ ಮಾಡ್ತೀನಿ. ಯಾಕಂದರೆ ತುಂಬ ಎಲಾಬ್ರೇಟೆಡ್ ಆಗಿದೆ. ಅಂದರೆ ಸ್ಟೆಪ್ ಟು ಸ್ಟೆಪ್ ನಿಮಗೆ ಪ್ರೊಸೆಸ್ ಹೇಳ್ಕೊಡ್ಬೇಕು ಅಂದರೆ ಅದಕ್ಕೆ ಸಪ್ರೇಟ್ ವಿಡಿಯೋ ಮಾಡಲೇಬೇಕು. ಕಮೆಂಟ್ ಮಾಡಿ, ನಿಮಗೆ ಬೇಕು ಅಂದರೆ ಮಾತ್ರ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಇತ್ತೀಚೆಗೊಂದು ತುಂಬ ಜನ ಅದಕ್ಕೆ ಕೋರ್ಸ್ಗಳನ್ನ ಸ್ಟಾರ್ಟ್ ಮಾಡಿಬಿಡ್ತಾರೆ. ನೀವು ನನಗೆ ಪೇ ಮಾಡಿ ನಾನು ನಿಮಗೆ ಕೋರ್ಸ್ ಅದ್ರ ಬಗ್ಗೆ ಹೇಳ್ಕೊಡ್ತೀನಿ ಅಂತ. ಅದು ತುಂಬ ಈಸಿ ಥಿಂಗ್ಸು. ನಾನು ಹೇಳೋಕ್ಕೆ ಇಷ್ಟ ಇದೆ ನನಗೆ, ಬಟ್ ನನಗಷ್ಟೇ ಫಾಲೋವರ್ಸ್ ಆಗಬೇಕು ಇಲ್ಲಿ, ಅಷ್ಟೇ ನನಗೆ ವ್ಯೂಸ್ ಬಂದರೆ ಹೌದು ನಾನು ಹೇಳಿದ್ದಕ್ಕೂ ಒಂದು ವರ್ತ್ ಇದೆ ಅಂತ ಅನಿಸುತ್ತೆ. ಹಾಗಾಗಿ ಹೇಳ್ತಿರೋದು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸೊ ದಟ್ ಇನ್ನೂ ನಾನು ಎಕ್ಸ್ಪೀರಿಯನ್ಸ್ಡ್ ಇರೋಂಥ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಫೈನಲಿ ರೀಸೆಂಟಾಗಿ ಅಮೆಝಾನ್ ಫೈಂಡ್ಸ್ನ ಸ್ಟಾರ್ಟ್ ಮಾಡಿದ ಮೇಲೆ ಕಮೆಂಟ್ ಫಾರ್ ದ ಲಿಂಕ್ ಅದು ಜನ್ರೇಟ್ ಆಯಿತು ವಿಶ್ ಲಿಂಕ್ ಆ್ಯಪ್ಗಳಿಂದ. ಸೊ ಹಾಗಾಗಿ ಜನರು ನನಗೆ ಅವ್ರಿಗೆ ಬೇಕಾಗಿರೋ ಪ್ರಾಡಕ್ಟ್ನ ತೊಗೋಬೇಕು ಅಂದರೆ ನಾನು ಫಾಲೋ ಮಾಡಬೇಕಾಗಿರೋ ಒಂದು ಪರಿಸ್ಥಿತಿ ಬಂತು. ಸೊ ಹಾಗಾಗಿ ಒಂದೇ ದಿನದಲ್ಲಿ 2 ಡೇಸಲ್ಲಿ ನನಗೆ ಟ್ರೈಪಾಡಿಂದ ಯಾವುದೋ ಒಂದು ವೀಡಿಯೋ ಮಾಡಿ ಹಾಕಿದಾಗ ಅದು 1 ಡೇಯಲ್ಲಿ 1 ಮಿಲಿಯನ್ ವ್ಯೂಸ್ ಆಗಿದ್ದಲ್ದೇ ನಂದು 96 ಏನೋ ಇತ್ತು ಫಾಲೋವರ್ಸು. ಅದು ಸಡನ್ನಾಗಿ 4000 ಜನ ಆ್ಯಡಪ್ ಆಗಿ 1 ಲಕ್ಷ ಆಯಿತು ಫೈನಲಿ. ಸೊ ಎಸ್, ಮ್ಯಾನಿಫೆಸ್ಟೇಷನ್, ಹಾರ್ಡ್ ವರ್ಕ್, ಆ್ಯಕ್ಷನ್. ಮ್ಯಾನಿಫೆಸ್ಟೇಷನ್ ಅಂದರೆ ಜಸ್ಟ್ ಬರೆದುಕೊಳ್ಳೆ ಆಗಿಲ್ಲ, ದೆರ್ ಈಸ್ ಅ ಆ್ಯಕ್ಷನ್ ಟು. ಡ್ರೀಮ್ ಇತ್ತು, ಬಿಲೀವ್ ಇತ್ತು ಮ್ಯಾನಿಫೆಸ್ಟೇಷನ್ ಬಗ್ಗೆ, ಅದನ್ನು ಮಾಡಿದ್ದು ನಿಜ. ಬಟ್ ಅದ್ರ ತಕ್ಕಂತೆ ಆ್ಯಕ್ಷನು ಸಹಿತ ಆಗಿದೆ. ಡೈಲಿನೂ ಕಂಟೆಂಟ್ ಹಾಕ್ತೀನಿ, ಡೈಲಿ ಪೋಸ್ಟ್ ಹಾಕ್ತೀನಿ, ಒಂದೇ ಫೋಟೋಸ್ ಹಾಕ್ತೀನಿ, ಇಲ್ಲಾಂದರೆ ವೀಡಿಯೋ ಹಾಕ್ತೀನಿ ಇನ್ಸ್ಟಾಗ್ರಾಮಲ್ಲಿ. ಸೊ ಹಾಗಾಗಿ ಅಲ್ಲಿ 1 ಲಕ್ಷ ಫಾಲೋವರ್ಸ್ ಆಯಿತು. ಐ ನೋ ಯೂಟ್ಯೂಬಲ್ಲಿ ನನಗೆ ಡೈಲಿ ಕಂಟೆಂಟ್ ಹಾಕಬೇಕಂತೆ ಯೂಟ್ಯೂಬ್ ಆಲ್ಗೋರಿದಮ್ ಪ್ರಕಾರ, ಬಟ್ ನಾನು ಹಾಕ್ತಾ ಇಲ್ಲ. ವಾರಕ್ಕೆ 1-2 ಹಾಕ್ತಾ ಇದ್ದೀನಿ. ದಟ್ ಈಸ್ ಮೈ ಮಿಸ್ಟೇಕ್. ಸೊ ಫ್ರಮ್ ಆನ್ವರ್ಡ್ಸ್ ಇಷ್ಟು ದಿನ ಈಶಾ ಮನೆಯಲ್ಲೇ ಇದ್ಲು. ಅವಳು ಇವಾಗ ಸ್ಕೂಲ್ ಬೆಳಗ್ಗೆ ಹೋದರೆ ಸಂಜೆ 4:30 ತನಕ ಬರ್ತಾಳೆ. ನನಗೆ ತುಂಬ ಟೈಮ್ ಸಿಗುತ್ತೆ, ಆಗ ಟೈಮೇ ಇರಲಿಲ್ಲ ನನಗೆ. ನೋಡಿ, ಕಂಟೆಂಟ್ ಕ್ರಿಯೇಷನ್ ಮಾಡಬೇಕಾದ್ರೆ ನನಗಿದ್ದು ಸ್ಟ್ರಗಲ್ ಏನಂದರೆ, ಫಸ್ಟು ನನ್ನ ಮಗಳನ್ನ ನಾನು ನೋಡ್ಕೊಳ್ಳೇಬೇಕು. ಬೆಳಗ್ಗೆ ಅವಳಿಗೆ ತಿಂಡಿ ತಿನ್ನಿಸ್ಬೇಕು, ಮಧ್ಯಾಹ್ನ ಊಟ ಮಾಡಿಸ್ಬೇಕು, ಅಡುಗೆ ಮಾಡಬೇಕು. ನಮ್ಮ ಹಸ್ಬೆಂಡ್ ಮನೇಲೇ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಅವರಿಗೂ ಥ್ಯಾಂಕ್ಫುಲಿ ಅವ್ರು ಬೆಳಗ್ಗೆ ತಿಂಡಿ ತಿನ್ಕೊಂಡ್ಬರ್ತಾರೆ. ಮಧ್ಯಾಹ್ನ ಮತ್ತು ರಾತ್ರಿಗಷ್ಟೇ ಊಟ ಮಾಡಿಕೊಡ್ಬೇಕು. ಈ ಎಲ್ಲ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ವೀಡಿಯೋನೂ ಮಾಡಬೇಕು, ಅದನ್ನು ಎಡಿಟು ಮಾಡಬೇಕು. ಎಡಿಟಿಂಗ್ 1 hour 2 hour ಹಿಡಿತಿತ್ತು. ಈಗ 10 to 15 minutes ಎಡಿಟಿಂಗ್ ನಡೀತಾ ಇದೆ. ಆವಾಗ 1 ತಾಸು 2 ತಾಸು ಎಡಿಟಿಂಗ್ ಮಾಡ್ತಿದ್ದೆ. ಈಗ ಅಡ್ಡಿಲ್ಲ, ಒಂದು 15 ನಿಮಿಷದಿಂದ ಅರ್ಧ ಗಂಟೆಯಲ್ಲಿ ಎಡಿಟಿಂಗ್ ಮಾಡಿ ಮುಗಿಸ್ತೀನಿ. ಇಲ್ಲ ಇನ್ನು ಮೇಲೆ 100% ಯೂಟ್ಯೂಬಿಗೂ ಸಹಿತ ಡೈಲಿ ಕಂಟೆಂಟ್ ಕೊಡಬೇಕು. ಆ್ಯಂಡ್ ಅದು ಯೂಸೇಬಲ್ ಕಂಟೆಂಟೇ ಕೊಡಬೇಕು. ನೀವು ಇಷ್ಟ ಆಗಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡೋ ಹಾಗೇ ಕಂಟೆಂಟ್ ಕೊಡಬೇಕು ಅಂತ ಆಸೆ ಇದೆ. ಸೊ ಹಾಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಎಸ್, ದಿಸ್ ಈಸ್ ವಾಟ್ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಜರ್ನಿ ಇನ್ನೂ ಇದೆ. ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಲೈಕ್ ಮೀಶೋದ ಹೇಗೆ ಕಂಟೆಂಟ್ ಕ್ರಿಯೇಟರ್ ಆಗಬೇಕು, ಅಲ್ಲಿ ಹೇಗೆ ನಾವು ತೊಗೋಬೇಕು, ಫಸ್ಟ್ ಆ್ಯಪಲ್ಲಿ ಹೇಗೆ ರಿಜಿಸ್ಟರ್ ಆಗಬೇಕು, ಅಮೆಝಾನಲ್ಲಿ ಹೇಗೆ ನಾವು ಅಪ್ಲಿಕೇಟ್ ಮಾರ್ಕೆಟಿಂಗ್ ತೊಗೋಬೇಕು, ಇವೆಲ್ಲದನ್ನು ಸಪ್ರೇಟ್ ವ್ಲಾಗ್ ಮಾಡಿ ಹಾಕ್ತೀನಿ. ಒಂದರೊಳಗೆ ಮಿಕ್ಸ್ ಆಗಿಬಿಟ್ಟು ಅದು ಚೆನ್ನಾಗಲ್ಲ, ವೀಡಿಯೋನು ಲೆಂತಿ ಆಗುತ್ತೆ. ಹಾಗಾಗಿ ಸೊ ನನ್ನ ಚಾನಲ್ ಈಶಾ ಹೋಮ್ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಲೇಬೇಡಿ. ಆ್ಯಂಡ್ ಎಸ್, ಆಲ್ ದಿ ಬೆಸ್ಟ್. 500K ಆಗಲಿ. 500K ನಾನು ಬ್ಲಾಗ್ ಮಾಡ್ತಾ ಇಲ್ಲ. ಸಾರು ತಿಂಡಿ ರೊಟ್ಟಿ ಎಲ್ಲ ಕೊಟ್ಟು ಕಳಿಸಿದ್ದಾರೆ ನಮ್ಮಮ್ಮ. ಈಶಾನಿಗೆ ಊಟ ಮಾಡಿಸೋದು ನೋಡ್ಕೊಳ್ಳೋದೆಲ್ಲ ಅವರೇ ಮಾಡ್ತಾರೆ. ವೀಡಿಯೋಸ್ ಇನ್ಸ್ಟಾಗ್ರಾಮ್ ಮಾಡ್ಬೇಕಾದ್ರೆ, ಫೋಟೋ ಶೂಟ್ ಮಾಡ್ಬೇಕಾದ್ರೆ, ನಾನು ಹೊರಗಡೆ ಹೋಗ್ಬೇಕಾದ್ರೆ, ಈಗ ಎಲ್ಲಾದರೂ ಶೂಟಿಂಗಿಗೆ ಸೇಲ್ಸ್ ಅಲ್ಲಿ ಎಲ್ಲರೂ ಹೋಗ್ಬೇಕಾದ್ರೆ ವೀಡಿಯೋ ಮಾಡಲಿಕ್ಕೆ ಕರ್ಕೊಂಡು ಹೋಗ್ತೀನಿ. ಸೊ ನಮ್ಮ ಅದಕ್ಕೆ ನಮ್ಮಮ್ಮ, ಸೊ ನಾವೆಲ್ಲ ಮಾಡೋದು. ಮತ್ತೆ ಇನ್ನೂ ಜಾಸ್ತಿ ಆಗಲಿ. ಎಷ್ಟಾಗಬೇಕು? 500. 1 ಮಿಲಿಯನ್. ಸೊ ಇನ್ಸ್ಟಾಗ್ರಾಮಲ್ಲಿ 1 ಲಕ್ಷ ಫಾಲೋವರ್ಸ್ ಆಯಿತು ಅಂತ ಹೇಳ್ಕೊಂಡು ಸೆಲೆಬ್ರೇಷನ್ ಮಾಡೋಣ ಅಂತ ನಮ್ಮ ಸಾಗರದಿಂದ ನನಗೆ ಸರ್ಪ್ರೈಸ್ ಆಗಿ ಕೇಕ್ ಕೊಟ್ಟು ಕಳಿಸಿದ್ರು. ಸೊ ಕೇಕ್ ಕಟ್ ಮಾಡೋಣ ಅಂತ ಅನ್ನೋಷ್ಟರಲ್ಲಿ ನಮ್ಮ ಮನೆಗೆ UPS ಹಾಕೋರು ಬಂದುಬಿಟ್ರು. ಅವತ್ತಿನ ದಿನವೇ ಬೆಳಗ್ಗೆ ನಾವು ಆ್ಯಕ್ಚುಲಿ ಅವರಿಗೆ ಆರ್ಡ್ರ್ ಮಾಡಿರೋದು ಬೆಳಗ್ಗೆ ಪೇಮೆಂಟ್ ಮಾಡಿದ್ರೆ ಈವ್ನಿಂಗ್ ಅಷ್ಟೊತ್ತಿಗೆ UPS ಮಾಡಲಿಕ್ಕೆ ಬಂದುಬಿಟ್ರು. ಹಾಗಾಗಿ ಕೇಕ್ನ ವಾಪಸ್ ಫ್ರಿಜ್ಜಲ್ಲಿ ಇಟ್ವಿ. ಯಾಕಂದರೆ ಅವರೆಲ್ಲ ಇರಬೇಕಾದ್ರೆ, ಆ ಕೆಲಸ ನಡೀತಿರ್ಬೇಕಾದ್ರೆ ಸೆಲೆಬ್ರೇಷನ್ ಮಾಡೋದು ಸರಿಯಾಗಲ್ಲ ಅಂತ ಹೇಳ್ಕೊಂಡು. ಸೊ ಇನ್ಮೇಲೆ ಕರೆಂಟ್ ನಮ್ಮ ಮಲೆನಾಡಲ್ಲಿ ಮಳೆಗಾಲ ಸ್ಟಾರ್ಟ್ ಆಗುತ್ತೆ, ಕರೆಂಟ್ ಪದೇ ಹೋಗುತ್ತೆ ಫುಲ್ ಡೇ. ಸೊ ಕರೆಂಟ್ ಹೋದ್ರೂ ಚಿಂತೆ ಇಲ್ಲ, ಬಿಕಾಸ್ ಇವಾಗ UPS ಫೈನಲಿ ಹಾಕ್ಸ್ಕೊಂಡ್ವಿ. ಇವರು ಸಾಗರದಲ್ಲಿ ಎಲ್ಲ CC ಕ್ಯಾಮ್ರಾ ಮತ್ತು UPS ಎಲ್ಲ ಸರ್ವಿಸ್ಸು ಮಾಡಿಕೊಡ್ತಾರೆ. ಸೊ ಕೆಲಸ ಮುಗಿತಾನೆ ತುಂಬ ಲೇಟ್ ಆಗೋಯ್ತು. ಸೊ ನೆಕ್ಸ್ಟ್ ಡೇ ನಾವು ಕೇಕ್ ಕಟ್ ಮಾಡಿದ್ವಿ. ಅಮ್ಮ ಕಂಗ್ರಾಟ್ಸ್ ಹೇಳು. ಕೈ ಕಲ್ಸೆ. ಕಂಗ್ರಾಟ್ಸ್. ಏನಕ್ಕೆ ಕಂಗ್ರಾಚುಲೇಷನ್ ಇದು? ಏನಕ್ಕೆ ರೀಸನ್ ಏನು?
ಗುಡ್ ಜಾಬ್ ಅಂತ ಗುಡ್ job. ಮಾಡ್ತಿದ್ಯಾ 100K ಫ್ಯಾಮಿಲಿ 100K family. ಯಾರಿಂದ ಆಗಿದ್ದದು? ಅಲ್ಲ Papa. ಅಲ್ಲ ಮಮ್ಮಿ ಅಂಡ್ ಈಶಾ. Nano. ಹಾ ನಿನ್ ಸ್ಮೈಲ್ ಇದೆಯಲ್ಲ ಮಗ, ನಿನ್ನ ಅಮ್ಮನ ಹಾರ್ಡ್ ವರ್ಕು, ಪಪ್ಪನ ಸಪೋರ್ಟು ಅಲ್ವಾ ಈಶಾ? ನೆಕ್ಸ್ಟ್ ಏನಾಗಬೇಕು? ನೆಕ್ಸ್ಟ್ ಏನಾಗಬೇಕು ಈಶಾ? Next to 500K. 500K ಅಷ್ಟೇನಾ? 1 ಮಿಲಿಯನ್ ಬೇಡವಾ? 100 ಮಿಲಿಯನ್ ಆಗ್ಬೇಕಾ? ಆಗತ್ತೆ, ನೀನ್ ಮಾಡ್ತೀಯ. ಕೇಕ್ ಓಕೆ, ಕೇಕ್ ಕಟ್ ಮಾಡೋಣ. ವಾವ್ ಈಶಾ ಸೂಪರ್. ಚೆನ್ನಾಗಿದೆ. ಥ್ಯಾಂಕ್ ಯು ಪುಟ, ಥ್ಯಾಂಕ್ ಯು. ಕಂಗ್ರಾಟ್ಸ್. ಇಲ್ಲ ಥ್ಯಾಂಕ್ಸು ನಿಮಗೆ, ಬಿಗ್ ಥ್ಯಾಂಕ್ಸು. ಆ್ಯಕ್ಚುಲಾಗಿ ಏನೇ ನಾನು ಕಂಟೆಂಟ್ ಕ್ರಿಯೇಷನ್ ಮಾಡ್ತಾಯಿದ್ರು ಅದಕ್ಕೆ ಬ್ಯಾಕ್ ಸೈಡಲ್ಲಿ ನಿಂತು ಏನು ಕೈಗೆ ತಗೊಂಡೇ ಹೆಲ್ಪ್ ಮಾಡೋದು ಇವರೇ. ವೆರಿ ಹೆಲ್ಪ್ಫುಲ್ ಹಸ್ಬೆಂಡ್ ಆ್ಯಕ್ಚುಲಿ. ಏನು ಹೆಲ್ಪ್ ಮಾಡಲ್ಲ, ಹೀಗೆ ಮಾಡ್ಕೊಂಡಿರೋದು. ಆ್ಯಕ್ಚುಲಿ ಎಡಿಟಿಂಗ್ ಏನು ಮಾಡೋದಿಲ್ಲ. ಅವ್ರ ಪಾಡಿಗೆ ಅವ್ರು ತಿಂಡಿ ತಿಂತಾರೆ, ಅವ್ರ ಪಾಡಿಗೆ ಅವರೇ ಹೋಗಿ ಬಡಿಸ್ಕೊತಾರೆ ಅಡುಗೆನ. ಆ್ಯಂಡ್ ಸ್ವಲ್ಪ ಈಶನ್ನ ಹ್ಯಾಂಡಲ್ ಮಾಡ್ತಾರೆ ಟ್ಯಾಂಟ್ರಮ್ಸಿಂದ. ಸೊ ನನಗೆ ಸ್ವಲ್ಪ ಮೈಂಡ್ ಫ್ರೀ ಇರ್ತೀನಿ ಅವ್ರನ್ನ ಹ್ಯಾಂಡಲ್ ಮಾಡೋದಕ್ಕೆ. ಸೊ ಅದೇ ಒಂದು ಬಿಗ್ಗೆಸ್ಟ್ ಸಪೋರ್ಟ್ ಆ್ಯಕ್ಚುಲಿ. ಬೇರೆ ಏನಂತ ತಲೆ ಓಡಿಸ್ಬೇಕು ಅಂತಂದರೆ, ಇಲ್ಲಾಂದರೆ ಮಗು ಗಂಡ ಅಂತಲೇ ಜೀವನ ಮಾಡಿಬಿಡ್ತೀವಿ. ಬಟ್ ಇಲ್ಲಿ ಜೀವನ ಮಾಡ್ತಿಲ್ಲ ಅವ್ರು ಆ್ಯಕ್ಚುಲಿ ಆ ಥರ ಜೀವನ ಮಾಡಿಸ್ದೆ. ಅವ್ರದ್ದು ಇಂಡಿಪೆಂಡೆಂಟಾಗಿ ಅವರು ಜೀವನ ಮಾಡೋದಾದ್ರೆ ಇವಳನ್ನ ಚೆನ್ನಾಗಿ ನೋಡ್ಕೊತಿದ್ದಾರೆ. ಆ್ಯಂಡ್ ನನ್ನೂ ಚೆನ್ನಾಗಿ ಇವ್ರ ಥರನೇ ಮಗು ಥರ ನೋಡ್ಕೊಂಡು ಬಂದಿದ್ದಾರೆ. ಸೊ ಹಾಗಾಗಿ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಆಗಿದೆ. ಥ್ಯಾಂಕ್ ಯು. ಇನ್ಸ್ಟಾಗ್ರಾಮಲ್ಲಿ ಆಗಿದೆ ಬೇಬಿ ಆಫ್ ಭಾಗ್ಯಶ್ರೀ ಅಂತ. ಬಟ್ ಇನ್ನೂ ಯೂಟ್ಯೂಬಲ್ಲಿ ಜಸ್ಟ್ 10,000 ಆಗಿರೋದು. ಸೊ ಆದಷ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಇಲ್ಲೂ ಕೊಡ್ತೀನಿ. ಇಲ್ಲಿ ಜಾಸ್ತಿ ಟೈಮ್ ಕೊಡೋಕೆ ಆಗ್ತಾ ಇಲ್ಲ, ಬಿಕಾಸ್ ನಂಗೆ ಹೊಸದು. ಅಲ್ಲಿ ನಾನು 6 ಇಯರ್ಸಿಂದ ಕಂಟೆಂಟ್ ಮಾಡ್ಕೊಂಡು ಬಂದಿದ್ದೀನಿ. ಇದು ಜಸ್ಟ್ ನಾನು 1 ಇಯರಿಂದ ಸ್ಟಾರ್ಟ್ ಮಾಡಿರೋದು. ಸೊ ಎಸ್, ಇನ್ನೂ 1 ಇಯರಲ್ಲಿ ಗ್ರೋ ಅಪ್ ಆಗ್ತೀನಿ ಯೂಟ್ಯೂಬಲ್ಲೂ. ಇಷ್ಟೇ ನಿಮಗೆ ಬೇಕಾಗಿರೋ ಹಾಗೆ, ಇಷ್ಟ ಆಗೋ ಹಾಗೇನೆ ಕಂಟೆಂಟ್ಗಳು ಕೊಡ್ತೀನಿ. ಯಾರು ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿಲ್ಲ, ಹೋಗಿ ಫಾಲೋ ಮಾಡಿ. ಅಲ್ಲಿ ನಾನು ರೀಲ್ಸ್ ಎವ್ರಿಡೇ ಹಾಕ್ತೀನಿ, ಅಪ್ಡೇಟ್ ಇರ್ತೀನಿ, ಸ್ಟೋರೀಸ್ ಹಾಕ್ತೀನಿ. ಆ್ಯಂಡ್ ರಿಯಲ್ ಸ್ಮಾಲ್ ಲೈಫ್, ಸ್ಲೋ ಲಿವಿಂಗ್ ಲೈಫ್ ಸ್ಟೈಲ್ನ ತೋರಿಸ್ತೀನಿ. ಥ್ಯಾಂಕ್ ಯು. ಕೇಕು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಚಾಕ್ಲೇಟ್ ಕೇಕ್ ನನಗೆ ಸರ್ಪ್ರೈಸಿಗೆ ಬಂದಿರೋದು. ಅಂದರೆ 1 ಲಕ್ಷ ಫಾಲೋವರ್ಸ್ ಆಗಿದೆ ಅಂತ. ಸಾಗರದಲ್ಲಿ ಬೇಕ್ ಯುವರ್ ಕೇಕ್ ಅಂತ ಒಂದು ಪೇಜ್ ಇದೆ, ಅವರು ನನಗೆ ಕಳಿಸ್ಕೊಟ್ಟಿರೋದು. ಆ್ಯಂಡ್ ಈ ಚಾಕ್ಲೇಟ್ ಕೇಕ್ ಮಾತ್ರ ಸಖತ್ತಾಗಿದೆ. ನಂಗೆ ಪರ್ಸ್ನಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಖಾಲಿನೇ ಆಗೋಗ್ತಿದೆ ಆ್ಯಕ್ಚುಲಿ. ಅಷ್ಟು ಈಸಿಯಾಗಿ ನಮ್ಮ ಮನೇಲಿ ಅರ್ಧಷ್ಟು ಕೇಕು ಒಂದೇ ಸಲ ತಿಂದು ಖಾಲಿ ಮಾಡಲ್ಲ. 1 ಪೀಸ್ ತಿಂದುಬಿಟ್ಟು ಹಂಚ್ಬಿಡ್ತಿದ್ವಿ, ಕೇಕ್ ಅಂದರೆ ಆಗಲ್ಲ ಅಂತ. ಬಟ್ ಚಾಕ್ಲೇಟ್ ಇಷ್ಟಿಷ್ಟು ಹಾಕೊಂಡು ತಿಂತಿದ್ದೀವಿ. ಚಾಕ್ಲೇಟ್ ಕೇಕ್ ಅಂದರೆ ಲೈಕ್ ಬ್ರೌನಿ ಇರುತ್ತಲ್ಲ, ಬ್ರೌನಿ ಥರ ಇದೆ. ಕೇಕ್ ಸಖತ್ತಾಗಿದೆ, ಬ್ರೌನಿ ಥರ ಇದೆ. ಹೆಂಗಿದೆ? ಚೆನ್ನಾಗಿದೆ. ಸೊ ಬ್ರೌನಿ ಫೀಲ್ ಕೊಡುತ್ತೆ ತಾನೇ? ಸಾಕು ಮಗ ತಿಂದಿದ್ದು. ತಿಂತಿದ್ಯಾ? 1K. ಯಾರಿಗೂ ರೋಡಲ್ಲಿ ಅಲ್ಲೇ ಹೇಳಿ ಬಂದಿದ್ದೀನಿ, ಬೈದು ಹೋದ್ರು ಅವರು. 1K ಅಲ್ಲ ಕಡೆ, 100K. 1 ಲಕ್ಷ ಅನ್ನೋ 1 ಲಕ್ಷ. 1 ಲಕ್ಷ ಅನ್ನೋ. ಅವಳು ಬೈದ್ಬಿಟ್ಟು ಒಂದು ಸ್ಫೂರ್ತಿ ಅಂತ ಫ್ರೆಂಡ್ ಸಿಕ್ಕಿದ್ಲು. ಇವತ್ತು ಸೆಲೆಬ್ರೇಷನ್ ಇತ್ತು ಕಣೆ ನೆನ್ನೆ ಅಂತಂದ. 1,000ದ್ದು ಅಂದ್ಬಿಟ್ಟು ಬಂದಿದ್ದೀನಿ. 1,000 ಅಲ್ಲ, 1 ಲಕ್ಷ. 1 ಲಕ್ಷ. ನೆಕ್ಸ್ಟ್ 1 ಕೋಟಿ ಆಗಲಿ ಅನ್ನೋ. 1 ಕೋಟಿ ಆಗಲಿ. ಮಮ್ಮಿಗೂ ಹೇಳಿದೆ, ಕಂಗ್ರಾಟ್ಸ್ ಅಂತ ಹಾಕಿದಾರೆ ಅಂತಲ್ಲ ಅವ್ರೆ. ಹೌದೌದು, ಅವರು ಫೇಸ್ಬುಕ್ಕಲ್ಲಿ ಹಾಕಿದ್ದಾರೆ. ಹೇಳಿದ್ರು ನನಗೆ. 100K ಬಂದ್ಬಿಟ್ಟಿದೆ. ಹೌದಾ? ಅದಕ್ಕೆ ಇನ್ನು ಎಷ್ಟು ಬರ್ಬೇಕು ನೆಕ್ಸ್ಟು? 20 ಅಲ್ಲ, ನೆಕ್ಸ್ಟ್ 1 ಮಿಲಿಯನ್. ನೆಕ್ಸ್ಟ್ 500K. 500K ಬರಬೇಕಾ? ಹಾಂ, ಓಕೆ. ಸೊ ಏನು ಮಾಡ್ಬೇಕು ಅದಕ್ಕೆ? 500K ಬರಬೇಕು ಅಂದರೆ ವೋಟ್ ಮಾಡಬೇಕು. ವೋಟ್ ಅಲ್ಲ, ಫಾಲೋ. ಲೈಕ್, ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್. ಅಷ್ಟೇ ಅಲ್ಲದೆ ನಿಮಗೆ ಏನಾದರೂ ಕ್ವಶನ್ಸ್ಗಳಿದ್ದರೆ ಕೆಳಗಡೆ ಕಮೆಂಟಲ್ಲಿ ಹಾಕಿರ್ರಿ. ಅದ್ರ ಬಗ್ಗೆನೇ ಒಂದು ಸ್ವಲ್ಪ ವ್ಲಾಗ್ಗಳನ್ನ ಮಾಡಿ ಹಾಕ್ತೀನಿ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟು.
ಸೊ ಯಾಕಂದರೆ ನಿಮ್ಮ ಡೌಟ್ಸ್ನ ಅಥವಾ ನಿಮ್ದು ಏನಾದರೂ ಇದ್ದರೆ ಅದನ್ನು ಹೇಳೋಕ್ಕೆ ನನಗೂ ಖುಷಿಯಿಂದ ಹೇಳ್ತೀನಿ. ನನ್ನ ಹತ್ರ ಏನಾದರೂ ನಾಲೆಜ್ ಇದ್ದರೆ ಹೇಳಿದೆ. ನನಗೆ ವಾಸ್ತು ನಾಲೆಜ್ ಇದೆ, ಕೆಲವೊಂದು ಮ್ಯಾನಿಫೆಸ್ಟೇಷನ್ ಸ್ವಲ್ಪ ನಾಲೆಜು ಇದೆ. ಈಗೂ ಲರ್ನಿಂಗ್ ಮಾಡ್ತಿದ್ದೀನಿ, ಐ ಆಮ್ ಎ ಲರ್ನರ್. ಸೊ ಹಾಗಾಗಿ ಅದ್ರ ಬಗ್ಗೆ ಡೀಪಾಗಿ ಹೇಳೋಕ್ಕಾಗಲ್ಲ. ಬಟ್ ಐ ಬಿಲೀವ್ ಇನ್ ಸ್ಪಿರಿಚುಯಾಲಿಟಿ, ಅದ್ರ ಮೇಲೂ ಸ್ವಲ್ಪ ನಾಲೆಜ್ ಇದೆ. ಎಲ್ಲದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ಹೇಗೆ ಸಿಂಪಲ್ ಲಿವಿಂಗ್ನ ಲಕ್ಸುರಿಯಸ್ ಆಗಿ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಹ್ಯಾಪಿಯಾಗಿ ಲೀವ್ ಮಾಡಬೇಕು. ನಾ ಬಯಸಿದ್ದೂ ನಮಗೆ ಗೊತ್ತಿಲ್ಲ ನಮ್ಮ ಹತ್ರ ಬರಬೇಕು ಅನ್ನೋದನ್ನು ನಿಮಗೂ ಸಹಿತ ಟಿಪ್ಸ್ ಕೊಡ್ತೀನಿ ಡೆಫಿನೆಟ್ಲಿ. ಬಿಕಾಸ್ ಈ ಮನೆ ನನ್ನ ಡ್ರೀಮ್ ಆಗಿದ್ದು ಹೊರತು, ಬಟ್ ಇಟ್ ಈಸ್ ನಾಟ್ ಸ್ಟೆಪ್ ಬಿಡ್ತಾ ಇದು ನನ್ನ ಈ ಥರ ಮನೆ ಆಗತ್ತೆ ಔಟ್ಪುಟ್ ಅಂತ ಇರಲಿಲ್ಲ. ನನಗೊಂದು ಸ್ವಂತದ ಮನೆ ಆದರೆ ಸಾಕು ಅನ್ನೋಂಗಿತ್ತು. ಬಟ್ ಅದು ಈ ಲೆವೆಲ್ಲಿಗೆ ಆಗತ್ತೆ, ಅದೆಲ್ಲರೂ ಇಷ್ಟಪಡೋ ಥರ ಆಗತ್ತೆ ಅನ್ನೋದಕ್ಕೂ ರೀಸನ್ ಈಸ್ ಸ್ಪಿರಿಚುಯಾಲಿಟಿ, ರೀಸನ್ ಈಸ್ ದೇವಿ, ರೀಸನ್ ಈಸ್ ಮೈ ಬಾಬಾ. ಸೊ ಅದ್ರದ್ದೆಲ್ಲ ಸ್ಟೋರೀಸು ಹೇಳಬೇಕು. ಅದನ್ನು ನಿಮಗೂ ಸಹಿತ ಟಿಪ್ಸ್ ಕೊಡಬೇಕು. ನಿಮ್ಮ ಲೈಫಲ್ಲಿ ನಿಮ್ಗೆ ಏನಾರು ಇದ್ದರೆ ನೀವು ಅದು ಒಂದು ರಿಜೆಕ್ಟ್ ಆದರೆ ಇನ್ನೊಂದು ತುಂಬ ಬೆಸ್ಟಾಗಿ ಬರೋದು ಹೇಗೆ ಅನ್ನೋದನ್ನು ನಿಮಗೂ ಹೇಳ್ಕೊಡ್ಬೇಕು ಅಂತ ಆಸೆ ಇದೆ. ಸೊ ಹಾಗಾಗಿ ನನ್ನ ಚಾನಲ್ ಈಶಾ ಹೋಮ್ ವ್ಲಾಗ್ಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಎಸ್, ದಿಸ್ ಆಲ್ ಅಬೌಟ್ ಕಂಟೆಂಟ್ ಕ್ರಿಯೇಷನ್ ಜರ್ನಿ ಇನ್ ಇನ್ಸ್ಟಾಗ್ರಾಮ್. ಬಟ್ ಯೂಟ್ಯೂಬಲ್ಲಿ ಆಗಬೇಕಲ್ಲ, ಮಾಡಿ ಆಯಿತಾ.